ಸದ್ಯಕ್ಕೆ 3 ಸ್ಟೂಡೆಂಟ್ಸ್ ಐ ಸಿ ಯುನಲ್ಲಿದ್ದಾರೆ. ಒಬ್ಬರಿಗೆ ಕಿಡ್ನಿ ಇಂಜುರಿ ಆಗಿ ಅವ್ರಿಗೆ ಸ್ವಲ್ಪ ಕ್ರಿಯಾಟಿನ್ 4.2 ಆಗಿತ್ತು ನಿನ್ನೆ. ನೆಫ್ರಾಲಜಿ ಒಪಿನಿಯನ್ ತೊಗೊಂಡ ನಂತರ ಅವ್ರಿಗೆ ಬರೀ ಹೈಡ್ರೇಷನ್ ಸಾಕು, ಇನ್ನೇನು ಬೇಕಾಗಲ್ಲ ಅಂತ ಹೇಳಿದ ನಂತರ ಅವ್ರಿಗೆ ಇವಾಗ ಹೈಡ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ್ಮೇಲೆ ಯೂರಿನ್ ಔಟ್ಪುಟ್ ಇಂಪ್ರೂವ್ ಆಗಿದೆ. ಇವತ್ತು ಮಾರ್ನಿಂಗು 3.1 ಬಂದಿದೆ ಕ್ರಿಯಾಟಿನ್ನು. ಸ್ಟೇಬಲ್, ವೈಟಲ್ಸ್ ಎಲ್ಲ ಸ್ಟೇಬಲ್ ಇದೆ, ಬಿ ಪಲ್ಸ್ ಎಲ್ಲ ಚೆನ್ನಾಗಿದೆ, ಯೂರಿನ್ ಚೆನ್ನಾಗಿ ಪಾಸ್ ಮಾಡ್ತಿದ್ದಾರೆ, ವಾಮಿಟಿಂಗ್ ಇಲ್ಲ, ಮಾರ್ನಿಂಗಿಂದ ಲೂಸ್ ಟೂಲ್ಸ್ ಕೂಡ ಇಲ್ಲ ಅವ್ರಿಗೆ. ಶೀಸ್ ಇಂಪ್ರೂವಿಂಗ್. ಇನ್ನೊಬ್ಬರು ನೆನ್ನೆ ಶಾಕಲ್ಲಿ ಬಂದಿದ್ದರು, ಅಂದರೆ ಬಿ ಪಲ್ಸು ಏನೂ ಇರಲಿಲ್ಲ ಮಹಿಳೆಗೆ. ಅವ್ರಿಗೆ ಈಗ ಪೂರ್ತಿ ಇಂಪ್ರೂವ್ ಆಗಿದೆ, 100/70 ಇದೆ, ಲೂಸ್ ಮೋಷನ್ಸ್ ಪೂರ್ತಿ ನಿಂತಿದೆ, ಯೂರಿನ್ ಔಟ್ಪುಟ್ ಚೆನ್ನಾಗಿದೆ, 2.5 ಲೀಟ್ರಷ್ಟು ಯೂರಿನ್ ಪಾಸ್ ಮಾಡಿದ್ದಾರೆ. ಅವರನ್ನು ಇವತ್ತು ವಾರ್ಡಕ್ಕೆ ಶಿಫ್ಟ್ ಮಾಡೋಣ ಅಬ್ಸರ್ವೇಷನ್ಗೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಬ್ಬರು ಪೇಷಂಟು, ಅವ್ರಿಗೂ ಕೂಡ BP ತುಂಬ ಕಡಿಮೆ ಇತ್ತು, ಲೂಸ್ ಮೋಷನ್ಸು ಇತ್ತು ಅಂತ ಅವ್ರನ್ನ ಐ ಸಿ ಯುಲಿ ಅಡ್ಮಿಟ್ ಮಾಡಿದ್ದಾಗಿತ್ತು. ಅವ್ರಿಗೂ ಕೂಡ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟ ನಂತರ ಇವತ್ತು ಬೆಳಗ್ಗೆಯಿಂದ ಒಂದು ಎಪಿಸೋಡ್ ಮಾತ್ರ ಲೂಸ್ ಮೋಷನ್ಸ್ ಆಗಿದೆ, ಅದು ಸೆಮಿ ಸಾಲಿಡ್ ಆಗಿದೆ. ಹೈಡ್ರೇಷನ್ ಎಲ್ಲ ಇಂಪ್ರೂವ್ ಆಗಿದೆ, 104/70 ಇದೆ ಬ್ಲಡ್ ಪ್ರೆಷರ್ ಇವತ್ತು. ಮಿಕ್ಕಿದ್ದೆಲ್ಲ ಪರೀಕ್ಷೆಗಳು, ರಕ್ತ ಪರೀಕ್ಷೆಗಳೆಲ್ಲ ಮಾಡಿದ್ದೆಲ್ಲವೂ ಕೂಡ ನಾರ್ಮಲ್ ಆಗಿ ಬಂದಿದೆ. ಇವ್ರು 3 ಜನದ್ದು ಕೂಡ ಹ್ಯಾಂಗಿಂಗ್ ಡ್ರಾಪು ನೆಗೆಟಿವ್ ಅಂತಲೇ ಬಂದಿದೆ. ಇದ್ರಿಗೂ ಇನಿಷಿಯಲಿ ಕಲ್ಚರ್ ಇನ್ನೂ ಬಂದಿಲ್ಲ, ಕಲ್ಚರ್ ರಿಪೋರ್ಟ್ ಬರುತ್ತೆ. ಇವ್ರು ಯಾರೂ ಕೂಡ ಕಾಲ್ರಾ ಪಾಸಿಟಿವ್ ಬಂದಿಲ್ಲ ಇದ್ರಿಗೂ. ಸೊ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಚೆನ್ನಾಗಿದೆ. ಇನ್ನು ಮಿಕ್ಕಿದ್ದಿರೋವಂಥ ಬ್ಲಾಕಲ್ಲಿರೋರು, ಆಮೇಲೆ TCC 6th ಫ್ಲೋರಲ್ಲಿರೋವಂಥ ಎಲ್ಲ ಸ್ಟೂಡೆಂಟ್ಸ್ ಕೂಡ ಸ್ಟೇಬಲ್ ಇದ್ದಾರೆ. TCCಲಿರುವಂಥ 3 ಜನ ಸ್ಟೂಡೆಂಟ್ಸಿಗೆ ಮಾತ್ರ ಇನ್ನೊಂದು 3-4 ಎಪಿಸೋಡ್ ಲೂಸ್ ಮೋಷನ್ಸ್ ಆಗಿದೆ ಇವತ್ತು. ಬಟ್ ಅವ್ರದ್ದೆಲ್ಲ ಬ್ಲಡ್ ಪ್ಯಾರಾಮೀಟರ್ಸು ಎಲ್ಲ ಪೂರ್ತಿ ನಾರ್ಮಲ್ ಇದೆ. ಇವ್ರದ್ದು ಎಲ್ಲ ಹ್ಯಾಂಗಿಂಗ್ ಡ್ರಾಪ್ ನೆಗೆಟಿವೇ ಬಂದಿದೆ, ಯಾರ್ದು ಪಾಸಿಟಿವ್ ಬಂದಿಲ್ಲ. ಅದು ಒಂದೇ ಸ್ಟೂಡೆಂಟ್ ಬಂದಿದ್ದು, ಅವ್ರು ಚೆನ್ನಾಗೇ ಇದ್ದಾರೆ, ಅವ್ರಿಗೆ ಸಿಮ್ಟಮ್ಸೇ ಇಲ್ಲ ಇವಾಗ ನೋಡಿದ್ರೆ. ಒಂದೇ ಎಪಿಸೋಡ್ಸ್ ಲೂಸ್ ಮೋಷನ್ಸ್ ಆಗಿರೋದು, ಅವ್ರು ಚೆನ್ನಾಗೇ ಇದ್ದಾರೆ. ಅವ್ರನ್ನ ಬ್ಲಾಕಲ್ಲಿ ಇಟ್ಟಿದ್ದೀವಿ, ಅವ್ರಿಗೆ ಯಾವ್ದು ಲೂಸ್ ಮೋಷನ್ಸು ಆಗಿಲ್ಲ ಇವಾಗ. ಅದು ಬರೀ ಅಬ್ಸರ್ವೇಷನ್ಗೆ ಅಂತ ಇಟ್ಕೊಂಡಿದ್ದೀವಿ. ಅವ್ರದ್ದೆಲ್ಲ ಬ್ಲಡ್ ರಿಪೋರ್ಟ್ಸು ಚೆನ್ನಾಗಿ ಬಂದಿದೆ. ಅದು ಸರ್ ಹೇಳಿದಂತೆ ಅದು ಫಾಲ್ಸ್ ಪಾಸಿಟಿವ್ ಇದ್ದಿರ್ಬೋದು ಅನ್ನೋ ಒಂದು ಸಂಶಯ ನಮಗೂ ಇದೆ. ಯಾಕೆಂದರೆ ಅದೊಂದು ಬಿಟ್ಟರೆ ಇನ್ಯಾವುದು ಪಾಸಿಟಿವ್ ಸದ್ಯಕ್ಕೆ ಕನ್ಫರ್ಮ್ ಆಗಿಲ್ಲ. ಕಲ್ಚರ್ ರಿಪೋರ್ಟ್ ಇವತ್ತು ಮಾರ್ನಿಂಗ್ ಬರುತ್ತೆ ಅಂತ ಹೇಳಿದ್ದಾರೆ. ಮಿಕ್ಕಿದ್ದೆಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಬರೀ ಲೂಸ್ ಮೋಷನ್ಸ್ ಇದೆಯೇ ವಿನಃ ವಾಮಿಟಿಂಗ್ ಆಗಲಿ, ಡಿಹೈಡ್ರೇಷನ್ ಆಗಲಿ ಏನಿಲ್ಲ. ಎಲ್ಲ ರಿಕವರ್ ಆಗ್ತಾ ಇದ್ದಾರೆ, ಸ್ಟೇಬಲ್ ಇದ್ದಾರೆ. ಆಲ್ಮೋಸ್ಟ್ 75% ಆಫ್ ದಿ ಸ್ಟೂಡೆಂಟ್ಸ್ ಹ್ಯಾವ್ ನೋ ಲೂಸ್ ಮೋಷನ್ಸ್ ಎಟ್ ಆಲ್ ಟುಡೇ. Only 3 or 4 students have around 3 to 4 episodes of loose motions today morning. ಬ್ಲಡ್ ಪ್ಯಾರಾಮೀಟರ್ಸಲ್ಲಿ ಒಬ್ಬರದ್ದು ಮಾತ್ರ ಕಿಡ್ನಿ ತೊಂದರೆ ಆಗಿರುವಂಥದ್ದು ರಿಕವರ್ ಆಗ್ತಾ ಇದ್ದಾರೆ. ಅದು 4.2 ಇದು 3.1 ಬಂದಿದೆ, ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾರೆ, ಅವ್ರಿಗೇನು ತೊಂದರೆ ಇಲ್ಲ. ನೆಫ್ರಾಲಜಿ ಒಪಿನಿಯನ್ ತಿರುಗಿ ಕಂಟಿನ್ಯೂಸ್ ಮಾನಿಟರ್ ಮಾಡ್ತಿರ್ತೀವಿ, ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಕಂಡು ಬಂದಿಲ್ಲ. ಸೊ ಅದರಿಂದ ಚಿಂತೆ ಪಡುವಂಥದ್ದು ಯಾವುದೂ ಇಲ್ಲ. ಎಲ್ಲ ಪೇಷಂಟ್ಸು ಚೆನ್ನಾಗಿ ರಿಕವರ್ ಆಗ್ತಿದ್ದಾರೆ, ಚೆನ್ನಾಗಿ ಒಳ್ಳೆ ಹೈಡ್ರೇಷನ್ ತೊಗೋತಿದ್ದಾರೆ, ಎಲ್ಲ ಫ್ಲೂಯಿಡ್ಸ್ ಅವರೇ ಓರಲಾಗಿ ತೊಗೋತಿದ್ದಾರೆ. ಅವ್ರ ಪೇರೆಂಟ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ, ಅವ್ರಿಗೆ ಕೌನ್ಸಿಲಿಂಗು ಎಲ್ಲ ಕೂಡ ಮಾಡಿದ್ದೀವಿ. ದೇ ಆರ್ ಆಲ್ ಸ್ಟೇಬಲ್, ದೇ ಆರ್ ಆಲ್ ಡೂಯಿಂಗ್ ವೆಲ್. ಕಾಲರಾ ಒಂದು ರೀತಿಯಾದಂಥ ಫುಡ್ ಪಾಯ್ಸನಿಂಗ್. ಅದಕ್ಕೊಂದು ಸ್ಪೆಷಲ್ ಹೆಸರು ಯಾಕೆ ಅಂತಂದರೆ ಅದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇನೆ. ಯಾವುದೇ ವಾಂತಿ ಭೇದಿ ಆದರೂ ಕೂಡ ಅದನ್ನು ಪೂರ್ತಿ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತಲೇ ಕರಿತೀವಿ ಅಷ್ಟೇನೆ. ಅದನ್ನು ಕರಳು ಬೇಣೆ ಅಂತಲೂ ಬೇಕಾದ್ರೆ ಕರಿಬೋದು ನೀವು. ಅದರಲ್ಲಿ ಮೇಯ್ನ್ ಏನು ಅಂತಂದರೆ, ನೀವು ಆ್ಯಂಟಿಬಯೋಟಿಕ್ಸ್ಗಿಂತ ಹೆಚ್ಚಾಗಿ ಎಷ್ಟರ ಮಟ್ಟಿಗೆ IV ಫ್ಲೂಯಿಡ್ಸ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದರೆ ಎಲ್ಲರಿಗೂ ಕೂಡ ಡಿಹೈಡ್ರೇಷನಿಂದ ತೊಂದರೆ ಆಗುತ್ತೆ ವಿನಃ ಬೇರೆ ಯಾವ ತೊಂದರೆನೂ ಆಗೋದಿಲ್ಲ ಇಂಥವ್ರಿಗೆ. ಎಲ್ಲ ಸ್ಟೇಬಲ್ ಇದ್ದಾರೆ. ಫುಡ್ ಪಾಯ್ಸನಿಂಗ್ ಯಾರು ಬೀದಿಲಿ ತಿಂದರೂ ಕೂಡ ಫುಡ್ ಪಾಯ್ಸನಿಂಗ್ ಆಗ್ಬೋದು, ಹಾಸ್ಟೆಲಲ್ಲೇ ಆಗಬೇಕು ಅಂತೇನಿಲ್ಲ. ಎರಡನೇ ಅದನ್ನು ನಾವು ವಿಚಾರಿಸಿದ್ವಿ. ಒಂದು 2-3 ಜನ ವಿದ್ಯಾರ್ಥಿಗಳು ಹೊರಗಡೆನೂ ಕೂಡ ತಿಂದು ಬಂದಿರೋದು ಉಂಟು ಅಲ್ಲಿ. ಸೊ ಹಾಸ್ಟೆಲ್ ಫುಡ್ಡನ್ನೇ ತಿಂದಿದ್ದಾರೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಸೊ ಅಲ್ಲಿ ಹಾಸ್ಟೆಲ್ ಸೋರ್ಸ್ ಸರ್ ಹೇಳಿದಾಗೆ ನೀರಿಂದಲೇ ಬಂದಿರಬೇಕಾಗಿದ್ರೆ ಎಲ್ಲರಿಗೂ ಬರಬೇಕಾಗಿತ್ತು, ಅಷ್ಟು ಜನಕ್ಕೂ ಬಂದಿಲ್ಲ ಅಲ್ಲಿ. ಅದೇ ರಾತ್ರಿ ಊಟ ಮಾಡಿದವ್ರು ಎಲ್ಲರಿಗೂ ವೇದಿ ಕಂಡೂ ಇಲ್ಲ. ಅದು ಹಾಸ್ಟೆಲ್ಗೆ ಹೋಗಿ ವಿಸಿಟ್ಟು ಮಾಡಿದ್ದೀವಿ, ಸರ್ ಜೊತೆ ನಾವೇ ಹೋಗಿದ್ದೀವಿ, ಎಲ್ಲ ರೂಮ್ ಹೋಗಿ ಸರ್ವೆ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ವಿದ್ಯಾರ್ಥಿಗಳು ಕೂಡ ಇಂಥದ್ದೇ ಆಹಾರ ತಿಂದ ಮೇಲೆ ಲೂಸ್ ಮೋಷನ್ಸ್ ಆಯಿತು ಅಂತ ಕಂಪ್ಲೇಂಟ್ ಮಾಡಿಲ್ಲ. ಸೊ ಇದ್ರಿಗೂ ಅದನ್ನು ಐಸೋಲೇಟ್ ಮಾಡೋದು ಕಷ್ಟ ಆಗ್ತಿದೆ, ಯಾವ ಪದಾರ್ಥ ತಿಂದ ಮೇಲೆ ಆಗಿದೆ ಅಂತ. ಇನ್ನು ಎರಡನೇದಾಗಿ ಏನಾಗುತ್ತೆ, ವಿದ್ಯಾರ್ಥಿಗಳು ಹೊರಗಡೆ ತಿನ್ನೋದು ಉಂಟಿರುತ್ತೆ, ಕ್ಯಾಂಟೀನಲ್ಲಿ ತಿಂದಿರ್ತಾರೆ ವರ್ಕಿಂಗ್ ಅವರ್ಸಲ್ಲಿ, ಅಲ್ಲಿಂದನೂ ಬಂದಿರ್ಬೋದು, ಹೇಳೋಕ್ಕಾಗಲ್ಲ, ಹೊರಗಡೆ ತಿಂದಿರ್ಬೋದು. ಸೊ ಯಾವುದರಿಂದ ನಿರ್ದಿಷ್ಟವಾಗಿ ಬಂದಿದೆ ಅಂತ ಹೇಳೋಕ್ಕಾಗ್ತಿಲ್ಲ ಈ ಸದ್ಯಕ್ಕೆ. ಇದು ಫುಡ್ ಪಾಯ್ಸನಿಂಗ್ ಏಮಾಗಿದೆ. ಫುಡ್ ಪಾಯ್ಸನಿಂಗೇ ಡೆಫಿನೆಟ್ ಆಗೋದ್ರಲ್ಲಿ ಏನು ಡೌಟ್ ಇಲ್ಲ. ಫುಡ್ ಪಾಯ್ಸನಿಂಗಲ್ಲಿ 2 ವೆರೈಟಿ ಇರುತ್ತೆ. ಒಂದು ಲೂಸ್ ಮೋಷನ್ಸು ವಿತ್ ವಾಮಿಟಿಂಗ್ ಒಂದೇ ಇರುತ್ತೆ, ಬರೀ ಲೂಸ್ ಮೋಷನ್ಸ್ ಒಂದೇ ಇರುತ್ತೆ, ಇಲ್ಲ ಬರೀ ವಾಮಿಟಿಂಗ್ ಒಂದೇ ಇರುತ್ತೆ. 3 ವಿಧ ಇರುತ್ತೆ. ಇವ್ರಿಗೆ ಬರೀ ಲೂಸ್ ಮೋಷನ್ಸ್ ಇದೆ, ಯಾರಿಗೂ ವಾಮಿಟಿಂಗ್ ಇಲ್ಲ ಇಲ್ಲಿ. ಅದರಿಂದ ಸ್ವಲ್ಪ ಡಿಹೈಡ್ರೇಷನ್ ಕಡಿಮೆ ಇದೆ. ಬಟ್ ಆನ್ ಟೈಮಲ್ಲಿ ಕರೆಕ್ಟಾಗಿ ಅವ್ರನ್ನ ಶಿಫ್ಟ್ ಮಾಡಿದ್ರಿಂದಾಗಿ 2ನೇ ದಿವಸಕ್ಕೆ ಗೊತ್ತಾಗಿದ್ರಿಂದಾಗಿ ಇದು ಬಂದಿದೆ ಅಂತ ಅವ್ರಿಗೆ ಬೇಗ ರಿಕವರ್ ಆಗೋಕ್ಕೆ ಅವಕಾಶ ಆಯಿತು. ಈಗ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಚೆನ್ನಾಗಿದ್ದಾರೆ. ಕಲ್ಚರ್ ರಿಪೋರ್ಟ್ 48 hours to 72 hours ಬೇಕಾಗುತ್ತೆ. ಯಾಕೆಂದರೆ ಆರ್ಗ್ಯಾನಿಸಮ್ ಗ್ರೋ ಆಗಬೇಕಾದ್ರೆ ಕಲ್ಚರ್ ಮೀಡಿಯಾನಲ್ಲಿ 48 ಗಂಟೆ ಕಾಲ ಮಿನಿಮಮ್ ಬೇಕಾಗುತ್ತೆ. ಅದು ಕೆಲವು ಸತಿ 72 ಗಂಟೆ ಕಾಲನೂ ಆಗ್ಬೋದು. ಸೊ ಅದು ನೋಡೋಣ, ವಿ ಆರ್ ವೆಯ್ಟಿಂಗ್ ಇಟ್. ಯಾಕೆಂದರೆ ನೆನ್ನೆ ಕಳಿಸಿರೋದೆಲ್ಲ ಇನ್ನೂ ಬರಬೇಕದು. ಬಂದ ತಕ್ಷಣ ನಾನು ಕನ್ಫರ್ಮ್ ಮಾಡ್ತೀನಿ.